ಆ ಕೆಲ್ಸದ ಕೇಸ್ ಇಟ್ಕೊಂಡು ಅವ್ರನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡೆ. ಅದು ಹೋಯ್ತು, ದುಡ್ಡು ಹೋಯ್ತು, ಮನೆನೂ ಹೋಯ್ತು. ಇದೆಲ್ಲ ಬೇಕಿತ್ತಾ? ಎಲ್ಲ ನಿನ್ನಿಂದಾನೇ ಶ್ರೇಷ್ಠ. ನನ್ನಿಂದ ಅಲ್ಲ. ನಿನ್ನಿಂದ ಅಲ್ಲ ಅಂದ್ರೆ ಇನ್ಯಾರಿಂದ? ಭಾಗ್ಯನಿಂದ. ಭಾಗ್ಯನಿಂದನಾ? ಏನ್ ಹೇಳ್ತಿದ್ಯಾ ನೀನು? ಎಸ್ ತಾಂಡವ್, ಭಾಗ್ಯನೇ ಕಾಮತ್ ಅವ್ರ ಹತ್ರ ಹೋಗಿ ಅವ್ರಿಬ್ರು ಮನೆ ಸೇಲ್ ಮಾಡ್ತಿದ್ದಾರೆ, ಡಾಕ್ಯುಮೆಂಟ್ ಅವ್ರ ಹೆಸರಲ್ಲಿಲ್ಲ, ಏನಾದ್ರೂ ಮಾಡಿ ಕೇಸ್ ಮಾಡೋಣ ಅಂತ ಹೇಳಿರ್ತಾಳೆ. ಅದಕ್ಕೆ ಇದೆಲ್ಲ ಆಗಿರೋದು. ನೋಡು ತಾಂಡವ್, ನಮ್ಮನ್ನ ಇದರಿಂದ ಕಾಪಾಡಕ್ಕಾಗೋದು ಒಬ್ರ ಕೈಲೆ. ಯಾರಿಂದ? ನಿಮ್ಮ ಅಪ್ಪ ಅಮ್ಮ. ಹೇಗಾದ್ರೂ ಕನ್ವಿನ್ಸ್ ಮಾಡಿ ಅವ್ರ ಕೈಯಿಂದ ಸೈನ್ ತಗೋ. ಅದಕ್ಕೆ ಕುಸುಮಾಂಬೆ ಒಪ್ಬೇಕಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡು ತಾಂಡವ್. ಎಮೋಷನಲ್ ಬ್ಲಾಕ್ ಮೇಲ್ ಮಾಡು ತಾಂಡವ್, ಇಲ್ಲಾಂದ್ರೆ ನಾವಿಬ್ರು ಪಕ್ಕಾ ಜೈಲ್ಗೆ ಹೋಗ್ತೀವಿ. No, ಶ್ರೇಷ್ಠ, please don't say that. ಹಾಗಾದ್ರೆ ನಾನು ಹೇಳೋದನ್ನ ಕೇಳು. ಪ್ಲೀಸ್ ಗೋ ಅಂಡ್ ಕನ್ವಿನ್ಸ್ ದೆಮ್. ಏನಾಯ್ತು ಮಾವ, ಇದ್ದಕ್ಕಿದ್ದ ಹಾಗೆ ಬರೋಕ್ ಹೇಳಿದ್ರಿ? ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕಮ್ಮ. ಥ್ಯಾಂಕ್ಸಾ? ಥ್ಯಾಂಕ್ಸ್ ಹೇಳೋಂಥದ್ದು ನಾನೇನ್ ಮಾಡ್ದೆ ಮಾವ? ನಿನ್ನಿಂದ ನನ್ನ ಮಗ ಆದಿ ಖುಷಿಯಾಗಿದ್ದಾನೆ, ಅದಕ್ಕೆ. ಅಯ್ಯೋ, ಅದ್ರಲ್ಲಿ ನಂದೇನೂ ಇಲ್ಲ ಮಾವ. ಅವ್ರ ಮನಸ್ಥಿತಿ ಅವ್ರನ್ನ ಖುಷಿಯಾಗಿ ಇಟ್ಟಿದೆ ಅಷ್ಟೇ. ಭಾಗ್ಯ, ಆದಿ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ಅರ್ಥ ಆಗ್ಲಿಲ್ಲ ಮಾವ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಂದ್ರೆ ಆದಿನ ನೋಡಿದ್ರೆ ನಿನಗೇನ್ ಅನ್ಸುತ್ತೆ? ಯಾವ ತರ ವ್ಯಕ್ತಿ ಅಂತ ಅನ್ಸುತ್ತೆ? ಅವ್ರನ್ನ ನೋಡಿದಾಗ ತುಂಬಾನೇ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ಸಹಾಯ ಮಾಡೋ ಮನಸ್ಥಿತಿ ಇರೋರು, ಯಾವಾಗ್ಲೂ ಎಲ್ರಿಗೂ ಒಳ್ಳೇದ್ ಬಯಸೋರು, ಮನಸ್ಸಲ್ಲಿ ಒಂಚೂರು ಕಲ್ಮಶ ಇಲ್ದಿರೋ ವ್ಯಕ್ತಿ ಅನ್ಸುತ್ತೆ. ಅವರಲ್ಲಿ ಸಾಕಷ್ಟು ಒಳ್ಳೆ ಗುಣಗಳಿದೆ ಮಾವ. ನೀನ್ ಹೇಳಿದ ಅಷ್ಟು ಸರಿ ಕಣಮ್ಮ. ಒಳ್ಳೆ ಹುಡುಗ ಅವನು, ಮಗು ಅಂತ ಮನಸ್ಸಿನವನು. ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾನಮ್ಮ, ಬಿಡೋದೇ ಇಲ್ಲ. ಇಷ್ಟೆಲ್ಲ ಒಳ್ಳೆ ವ್ಯಕ್ತಿ ಬಗ್ಗೆ ನನಗೆ ಒಂದೇ ಒಂದು ಕೊರಗಿದೆಯಮ್ಮ. ಕೊರಗ? ಏನ್ ಮಾವ ಅದು? ಅವನ ಮದುವೆ ವಿಷಯನಮ್ಮ. ಮದುವೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಓಡೋಗಕ್ ಶುರು ಮಾಡ್ಬಿಡ್ತಾನಮ್ಮ. ಅದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಕೋಪ ಮಾಡ್ಕೊತಾನೆ. ಅದಕ್ಕೆ ನಿನ್ನಿಂದ ಸಹಾಯ ಬೇಕಲ್ಲಮ್ಮ. ನನ್ನಿಂದ ಸಹಾಯನ? ಏನ್ ಮಾವ ಅದು? ಆದಿ ನಿನ್ ಮಾತು ಕೇಳ್ತಾನೆ, ಹೇಗಾದ್ರೂ ಮಾಡಿ ಅವನ್ನ ಮದುವೆಗೆ ಹೋಗ್ತಾನೆ. ನಿನ್ನಿಂದ ಈ ಕೆಲಸ ಸಾಧ್ಯ. ಅವನು ನಿನ್ನ ಮಾತು ಕೇಳೇ ಕೇಳ್ತಾನೆ. ನೀನೇನಾದ್ರೂ ಸಹಾಯ ಮಾಡಲಿಲ್ಲ ಅಂತಂದ್ರೆ ಅವನ ಜೀವನ ತುಂಬಾ ಕಷ್ಟ ಕಣಮ್ಮ. ಜೀವನ ಪೂರ್ತಿ ಒಂಟಿಯಾಗೆ ಉಳಿದು ಬಿಡ್ತಾನಮ್ಮ. ಆದ್ರೂ ಮಾವ, ಆಗಲ್ಲ ಅಂತ ಮಾತ್ರ ಹೇಳ್ದಮ್ಮ. ಸಮಯ ತಗೋ, ಪರವಾಗಿಲ್ಲ, ಆದ್ರೆ ಇಲ್ಲ ಅಂತ ಮಾತ್ರ ಹೇಳಬೇಡಮ್ಮ. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಗಳೇ, ಪ್ಲೀಸ್. ಮಾವ, ದಯವಿಟ್ಟು ಹೀಗೆಲ್ಲ ಮಾಡ್ಬೇಡಿ ಮಾವ, ತುಂಬಾ ಮುಜುಗರ ಆಗುತ್ತೆ. ಆದಿ ಮದುವೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಪ್ಲೀಸ್ ನೀನು ಸಹಾಯ ಮಾಡು. ಸರಿ ಮಾವ, ಆಯ್ತು, ನಾನು ಪ್ರಯತ್ನ ಮಾಡ್ತೀನಿ. ಭಾಗ್ಯವ್ರೆ, ಟಿಫನ್ ರೆಡಿ. ಭಾಗ್ಯವ್ರು ಎಲ್ಲೋದ್ರು? ಎಲ್ಲಿ ಕೂತ್ಲಿವಳು? ಇದೀಗ ಹೇಳ್ತಿ, ಫೋನ್ ಮಾಡ್ತೀನಿ. ಮಾವ, ಆದಿ ಅವರೇ ಫೋನ್ ಮಾಡ್ತಿದ್ದಾರೆ. ಮಾತಾಡು, ಸ್ಪೀಕರ್ ಆನ್ ಮಾಡು, ಏನ್ ಮಾತಾಡ್ತಾನೋ ಕೇಳೋಣ. ಹಲೋ ಹಲೋ ಬಾಸ್, ಎಲ್ಲಿದ್ದೀರಾ? ನಿಮ್ಗೋಸ್ಕರ ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ, ನೀವು ನೋಡಿದ್ರೆ ಕಾಣ್ತಾನೆ ಇಲ್ಲ.
ಏನೋ ರೆಡಿ ಮಾಡ್ಬಿಟ್ರಾ? ಮತ್ತೆ ನಾವು ಅಂದ್ರೆ ಸುಮ್ನೆನಾ? ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ಅಡಿಗೆ ತಯಾರಿದೆ, ನೀವು ಬಂದು ಟೇಸ್ಟ್ ನೋಡ್ಬೇಕು ಅಷ್ಟೇ. ಅಲ್ಲ, ನೀವ್ ಎಲ್ಲಿ ಹೋದ್ರಿ ಅಂತ? ನಾನಿಲ್ಲೇ ಅಂಗಡಿ ಹತ್ರ ಬಂದಿದ್ದೆ. ಸರಿ, ಬೇಗ ಬನ್ನಿ, ವೇಟಿಂಗ್. ನೋಡ್ದ್ಯಾ ಭಾಗ್ಯ, ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದಾನೆ. ಒಮ್ಮೆ ಚುಮ್ಟು ಮುಗಿ, ಈಗ ಅವನ್ ಖುಷಿ ನೋಡ್ದಲ್ಲ, ಇದನ್ನ ನಾನು ತುಂಬಾ ದಿವಸದಿಂದ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವನು ಹೀಗೆ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಅವನು ಮದುವೆ ಆಗ್ಬೇಕು, ಒಂದು ಒಳ್ಳೆ ಬದುಕು ಕಟ್ಕೊ. ಅದನ್ನ ಅವನು ಒಪ್ಬೇಕು ಅಂತ ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯನಮ್ಮ. ಮಗಳೇ, ಹೇಗಾದ್ರೂ ಮಾಡಿ ಒಪ್ಸೋಣ. ಸರಿ ಮಾವ, ಆದಿಯವರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವ್ರಿಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಖಂಡಿತ ಮಾಡ್ತೀನಿ. ತುಂಬಾ ಚೆನ್ನಾಗ್ ಗೊತ್ತು. ಅವಳು ಆತರ ಎಲ್ಲ ಬೇಜಾರ್ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ. ಇಲ್ಲ ಎಲ್ಲೋ ಹೋಗಿದ್ದಾಳೆ, ಬರ್ತಾಳಿರು. ಇಡು ಫ್ರೆಂಡ್, ಇವಾಗ ಅವಳು ಬಂದ ತಕ್ಷಣ ಎಲ್ಲ ವಿಷಯ ಹೇಳ್ಬಿಡು. ಅದೇ ಗೆಳತಿ ಕಷ್ಟ ಆಗ್ತಿರೋದು. ಏನೋ ಗೊತ್ತಿಲ್ಲ ಗೆಳತಿ, ನಾನು ಎಲ್ಲರ ಜೊತೆನೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀನಿ. ಆದ್ರೆ ಭಾಗ್ಯವ್ರ ಜೊತೆ ಮಾತ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ಕೆ ಆಗಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ನಿನಗೆ ಅವಳ ಮೇಲೆ ಪ್ರೀತಿಯಾಗಿದೆ, ಅದಕ್ಕೆ ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಆದ್ರೆ ಗೆಳತಿ, ಇದು ನನಗ್ ಮಾತ್ರ ಅನಿಸ್ತಾ ಇದೆ, ಭಾಗ್ಯಂಗ್ ಅನಿಸ್ತಾ ಇಲ್ವಲ್ಲ? ನೋಡು ನೋಡು, ಏನೇನೋ ಮಾತಾಡ್ಬೇಡ. ಅದೇ ಮತ್ತೆ ಫ್ರೆಂಡು, ನಾಳೆ ಭಾಗ್ಯನ್ ಬರ್ಡೇ ತಾನೆ, ಹುಟ್ಟಿದಬ್ಬ. ಅವತ್ತೆಲ್ಲ ಹೇಳ್ತೀನಿ ಅಂತ ಹೇಳಿದ್ಯಾ ತಾನೆ? ಹೇಳ್ಬೇಕು ಅಷ್ಟೇ. ಬಂತಲ್ಲ ಭಾಗ್ಯ, ಎಲ್ಲೋಗಿದ್ದೆ ನೀನು? ಅದೇ ಹೇಳಿದ್ನಲ್ಲ ಅತ್ತೆ, ಅಂಗಡಿ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಮುಗಿಸ್ಕೊಂಡ್ ಬಂದೆ. ಏನ್ ಕೆಲ್ಸ ಭಾಗ್ಯ? ಯಾರನ್ನಾರು ಭೇಟಿ ಆಗಕ್ ಹೋಗಿದ್ಯಾ? ತೊಂದ್ರೆ ಏನಿಲ್ಲ ತಾನೆ? ಗೆಳತಿ, ಇದೇನಿದ್ದು, ಅವ್ರು ಬಂದ ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡ್ಬಿಟ್ರಲ್ಲ. ಲೆಕ್ಕದ ಪ್ರಕಾರ ಇವತ್ತು ಅವ್ರಿಗೆ ರಜಾ, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು, ನಾವು ಏನು ಕೇಳಂಗಿಲ್ಲ. ಭಾಗ್ಯ, ನಿಮ್ ಕೆಲ್ಸ ಆಗಿದ್ರೆ ಬನ್ನಿ ಊಟ ಮಾಡೋಣ. ಅಡ್ಗೆನೂ ಮಾಡ್ಬಿಟ್ರಾ? ಹಾ ಹೌದು, ನಾನು ಹೇಳಿದ್ನಲ್ಲ ಫೋನಲ್ಲಿ. ಆಮೇಲೆ ಭಾಗ್ಯ, ನಿನಗೋಸ್ಕರ ಏನೋ ಸ್ಪೆಷಲ್ಲಿ ಆಗಿ ಮಾಡಿದಾನೆ. ಆಗಿಂದ ಏನ್ ಪರಿಮಳ ಅಂತೀಯ, ಘಮ 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 ಅಂತಿದೆ. ಭಾಗ್ಯ, ನೀವು ಅವ್ರು ಹೇಳಿದ್ದೇನು ಕೇಳ್ಬೇಡಿ, ನೀವಿರಿ, ನಾನು ಹೋಗಿ ಊಟ ಹಾಕೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಡ, ನಾನೇ ತಗೊಳ್ತೀನಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನಾವು ತಗೊಂಡ್ ಬರ್ತೀವಿ. ಗೆಳತಿ, ಕೂರ್ಸಿ ಅವ್ರನ್ನ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ. ಅಣ್ಣ, ಥ್ಯಾಂಕ್ ಯು. ಹೋದ್ ಕೆಲ್ಸ ಏನಾಯ್ತಣ್ಣ? ತುಂಬಾ ಚೆನ್ನಾಗಾಯ್ತಮ್ಮ. ಅಂದ್ರೆ ಏನೇನ್ ಮಾತಿನ ಅರ್ಥ? ಆದಿ ಮದ್ವೆಗೆ ಒಪ್ಕೊಂಡ್ಬಿಟ್ನಾ? ಮೀನಾಕ್ಷಿ, ತಾಳ್ಮೆ ತಾಳ್ಮೆ, ಯಾಕೆ ಇಷ್ಟೊಂದು ಅವಸರ? ಆದಿ ಏನೋ ಒಪ್ಪಿಲ್ಲ ನಿಜ, ಆದ್ರೆ ಭಾಗ್ಯನ ಹೇಳಿದ್ದೀನಿ, ಭಾಗ್ಯ ಎಲ್ಲ ಒಪ್ಪಿಸ್ತಾಳೆ. ಅವಳು ಹೇಳಿದ ಮೇಲೆ ಒಪ್ಪಿಸ್ತಾಳೆ ಅಂತ ನಂಬಿಕೆ ನನಗಿದೆ. ಓ ಹೌದಾ, ನಾನೆಲ್ಲೋ ಆದಿ ಮದ್ವೆಗೆ ಒಪ್ಕೊಂಡ್ಬಿಟ್ಟ ಅನ್ಕೊಂಡೆ. ಮೀನಾಕ್ಷಿ, ಸ್ವಲ್ಪ ದಿವಸ ಅದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನ್ನ ಭಾಗ್ಯ ಅವನ್ ಕೆಲ್ಸನ ಬೇಗ ಮಾಡಿ ಮುಗಿಸ್ಲಿ. ಇಷ್ಟು ದಿವಸ ಭಾಗ್ಯನ ಕಂಡ್ರೆ ತುಂಬಾ ಬೇಜಾರು ಮಾಡ್ಕೊತಿದ್ದೆ, ಈಗ ಭಾಗ್ಯನೇ ಬೇಕಾಯ್ತಲ್ವಾ? ಹೌದಣ್ಣ, ಇಷ್ಟ ದಿನ ಭಾಗ್ಯನ ಮೇಲೆ
ಅಸಮಾಧಾನ ಇತ್ತು. ಅವಳೇನಾದ್ರೂ ಆ ದಿನ ಮದ್ವೆಗೆ ಒಪ್ಪಿಸ್ಬಿಟ್ರೆ ಜೀವನ ಪೂರ್ತಿ ನಾನು ಅವಳಿಗೆ ಋಣಿ ಆಗಿರ್ತೀನಿ. ಆಗತ್ತೆ ಆಗತ್ತೆ ನೋಡ್ತಾ ಇರು. ನೋಡಿದ್ರೆ ನನಗಂತೂ ಖಚಿತ ಆಗೋಯ್ತು, ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇದೆ. ಗೆಳತಿ, ಹಾಗೆಲ್ಲ ಏನೂ ಇಲ್ಲ, ನೀವು ಸುಮ್ಮನೆ ಗೆಸ್ ಮಾಡ್ತಾ ಇದ್ದೀರಾ ಅಷ್ಟೇ. ಆಯ್ತಪ್ಪ, ನಿನಗೆ ನಾನು ಹೇಳಿರೋದ್ರ ಮೇಲೆ ಏನಾದ್ರು ಸಂದೇಹ ಇದ್ರೆ ಈಗ ನೀನು ಹೋಗಿ ಅವಳನ್ನ ಮಾತಾಡ್ಸು. ಒಂಥರ ಹಿಂಜರಿಕೆಯಿಂದಾನೇ ಮಾತಾಡ್ತಾಳೆ, ನೋಡ್ತಾ ಇರು. ಬಾ, ಗೊತ್ತಾಗತ್ತೆ ಬಾ. ಮಾವ ಏನೋ ಹೇಳ್ಬೋದ್ರು, ಆದ್ರೆ ನಾನಿವಾಗ ಹೇಗಿದ್ದೇನಲ್ಲ ಆದಿಯವ್ರ ಹತ್ರ ಮಾತಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅದೇ ಯೋಚನೆ ಆಗ್ತಿದೆ ನನಗೆ. ಏನ್ ಗೆಳತಿ ಇದು, ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತಾನೆ ಇಲ್ಲ. ಅವಳಿಗೆ ತಿಂಡಿಕ್ಕಿಂತ ತಲೆಯಲ್ಲಿ ಏನೋ ಓಡ್ತಿದೆ ಅನ್ಸತ್ತೆ. ಒಂದ್ ಕೆಲ್ಸ ಮಾಡು, ನೀನೇ ಕೇಳ್ಬಿಡು ಫ್ರೆಂಡು, ತಿಂಡಿ ಹೇಗಿದೆ ಅಂತ ಕೇಳು. ನಾನಾ? ಉತ್ತರ ಬೇಕಾಗಿರೋದು ಯಾರಿಗೆ? ಕೇಳು ಮತ್ತೆ. ಭಾಗ್ಯ, ತಿಂಡಿ ಹೇಗಿದೆ? ಚೆನ್ನಾಗಿದ್ಯಾ? ನಾನೇ ಮಾಡಿದ್ದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಫ್ರೆಂಡು, ಇವತ್ತು ಸಾಯಂಕಾಲ ಸಿಗ್ತೀನಿ ಅಂತ ಹೇಳಿ. ಅಯ್ಯೋ ಗೆಳತಿ, ಅದೆಲ್ಲ ಕೇಳಕ್ಕಾಗಲ್ಲ. ಯಾಕೆ? ಏನ್ ಕೇಳೋದು ಗೆಳತಿ, ಅವ್ರು ತಪ್ಪು ತಿಳ್ಕೊಳಲ್ವಾ? ಯಾಕೆ ತಪ್ಪು ತಿಳ್ಕೊತಾಳೆ? ಆ ಥರ ಎಲ್ಲ ಏನೂ ಆಗಲ್ಲ. ಅಮ್ಮ, ಲವ್ ಮಾಡ್ತಿದ್ದಾಗ ಮದ್ವೆಗೆ ಹೊಸದ್ರಲ್ಲಿ ನಾನ್ ಜೋರಾಗಿ ಉಸಿರಾಡಿದ್ರು ಏ ಕಿಶನ್ ಏನಾಯ್ತು, ಬಿಸಿನೀರು ತಂದು ಕೊಡ್ಲಾ ಏನು ಅಂತೆಲ್ಲ ವಿಚಾರಿಸ್ತಿದ್ದವಳು. ಇವಾಗ ನೋಡು, ಅಯ್ಯೋ ಅಮ್ಮ ಅಂತ ಹೇಳ್ತಿದ್ರು ಬೇರೆ ಮತ್ತೆ. ಅಪ್ಪ, ಏನಾಯ್ತು ಕಿಶನ್? ಏನಿಲ್ಲ ಅಮ್ಮ. ಕಿಶನ್, ಏನಾಯ್ತು? ಸಾರಿ ಕಣೋ, ಕೆಲ್ಸದ ಬಿಸಿಲಿ ಗಮನಿಸಕ್ ಆಗ್ಲಿಲ್ಲ. ಏನಾಯ್ತು? ಏನಿಲ್ಲ ಪೂಜಾ, ಜಿಮ್ಮಲ್ಲಿ ಸ್ವಲ್ಪ ಲೆಗ್ ಯಾಕೋ ಕ್ರ್ಯಾಂಪ್ ಆದಂಗಿದೆ, ನಡಿಯಕ್ ಆಗ್ತಿಲ್ಲ, ತುಂಬಾ ಪೇನ್ ಆಗ್ತಿದೆ. ಆಯಿಂಟ್ಮೆಂಟ್ ತರ್ತೀನಿ. ಅಯ್ಯೋ, ಇದು ಖಾಲಿ ಆಗಿದೆ. ಸ್ಟೋರ್ ರೂಮ್ ಅಲ್ಲಿ ಇದೆ ಪೂಜಾ. ಇರು, ನಾನ್ ತರ್ತೀನಿ. ಪೂಜಾ, ಅಲ್ಲಿ ತುಂಬಾ ಐಟಮ್ಸ್ ಇದೆ, ನಿಮ್ಗೆ ಗೊತ್ತಾಗಲ್ಲ, ನಾನ್ ತರ್ತೀನಿ ಬಿಡು. ಏಯ್, ನಿನಗ್ ಕಾಲ್ ನೋವಿದೆ ತಾನೆ, ನೀನ್ ಸುಮ್ನೆ ಕೂತ್ಕೋ, ನಾನು ಹೋಗಿ ತರ್ತೀನಿ. ಪೂಜಾ, ನಿಮ್ಗೆ ಗೊತ್ತಾಗಲ್ಲ, ಅಲ್ಲಿ ಹೋಗಿ ಏನ್ ಮಾಡ್ತೀಯ ಬಿಡು, ನಾನು ಹೋಗ್ತೀನಿ. ಕನಿಕಂಗ್ ಗೊತ್ತಾ ಎಲ್ಲಿದೆ ಅಂತ? ಗೊತ್ತಿರುತ್ತೆ. ಹಾಗಿದ್ರೆ ಏನು ಕಣ್ಣಿಕ ತಗೊಂಡ್ಬರ್ತಾಳ? ಅದು ನೀನ್ ಹೇಳಿದ್ರೆ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ ಇದೆ. ಹೇಗೆ ಪೂಜಾ? ಅವಳು ನನಗೆ ಮರ್ಯಾದೆ ಕೊಡಲ್ಲ, ಇನ್ನೇನು ಕೊಡ್ತಾಳ? ಅದು ಸಾಧ್ಯನೇ ಇಲ್ಲ. ಅದ್ರಲ್ಲೂ ನೀನನ್ನು ಕಂಡ್ರೇನೆ ಅವಳಿಗೆ ಆಗೋದಿಲ್ಲ. ನೋಡ್ತಾ ಇರು, ಅವಳ ಕೈಲೇ ತರಿಸ್ತೀನಿ. ಕನ್ನಿಕಾ, ಏ ಕನ್ನಿಕಾ,
ಏನೇ ಇಷ್ಟು ದೌಲತನ್ನ ಕರಿತಿದ್ಯಾ? ಏನಿಲ್ಲ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಕಿಶನ್ ಕಾಲ್ಗೆ ಮಸಲ್ ಕ್ಯಾಚ್ ಆಗಿದೆ, ಪೇನ್ ಆಗ್ತಿದ್ಯಂತೆ. ಆಯಿಂಟ್ಮೆಂಟ್ ಬೇಕು, ಶೋರೂಮ್ಗೆ ಹೋಗಿ ತಂದ್ಕೊಡ್ತೀಯಾ? ವಾಟ್? ನಾನ್ ತಂದ್ಕೊಡ್ಬೇಕಾ? ನನ್ನನ್ನು ಏನ್ ಅನ್ಕೊಂಡಿದ್ಯಾ? ನನ್ ಕೈಯಲ್ಲಿ ಇದೆಲ್ಲ ಆಗಲ್ಲ. ಓ, ಆಗಲ್ವಾ? ಸರಿ ಆಯ್ತು. ಕಿಶನ್, ನೀನ್ ಇಲ್ಲೇ ಇರೋ. ನನ್ ಮಾವನ ಹತ್ರ ಸ್ವಲ್ಪ ವಿಷಯ ಮಾತಾಡೋದಿದೆ, ಮಾತಾಡ್ಕೊಂಡು ನಿನ್ ಆಯಿಂಟ್ಮೆಂಟ್ ತರ್ತೀನಿ. ಪೂಜಾ, ಸ್ಟೋರ್ ರೂಮ್ ತನಕ ನೀನ್ ಹೋಗಿ ಯಾಕೆ ಅಷ್ಟೊಂದೆಲ್ಲ ಎಫರ್ಟ್ ಹಾಕ್ತೀಯಾ? ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಪಾಪ ಕಿಶನ್ ತುಂಬಾ ಏಟ್ ಆಗಿದೆ ಅಲ್ವಾ? ಕಿಶನ್ 1-2 ಮಿನಿಟ್ಸ್ ತಂದ್ಕೊಡ್ತೀನಿ. ಸರಿನಾ ಪೂಜಾ? ಪೂಜಾ, ಏನ್ ನಡೀತಿದೆ ಅಲ್ಲಿ? ಕನ್ನಿಕ ನಿನ್ನ ಮಾತು ಕೇಳ್ತಿದ್ದಾಳೆ. ಇಬ್ರು ಸೇರಿ ಏನೋ ಮುಚ್ಚಿಡ್ತಿದ್ದೀರಾ? ಮುಚ್ಚಿಡದ ಏನು ಮುಚ್ಚಿಡ್ತಿಲ್ಲ. ಅವಳಿಗೆ ಅಣ್ಣ ಅಂದ್ರೆ ತುಂಬಾ ಪ್ರೀತಿ, ಅದಕ್ಕೋಸ್ಕರ ತರ್ತಿದ್ದಾಳಷ್ಟೇ, ಬೇರೆ ಏನಿಲ್ಲ. ತೋ ಪೂಜಾ, ನೋಡು ಕನ್ನಿಕಾ, ನೀನ್ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಅಣ್ಣಂಗೋಸ್ಕರ ತಂದ್ಕೊಟ್ರೆ ಅವ್ನ್ ನಿನ್ ಮೇಲೆ ಡೌಟ್ ಪಡ್ತಿದ್ದಾನೆ. ಅವನ್ ಮೇಲಿರೋ ಕಾಳಜಿಗ್ ತಾನೆ ನೀನು ಇದನ್ನೆಲ್ಲ ತಂದ್ಕೊಟ್ಟಿದ್ದು. ಹೌದು ಪೂಜಾ, ಅದಕ್ಕೆ ತಂದಿದ್ದು. ಕಿಶನ್ ಅಂದ್ರೆ ನಂಗೆ ತುಂಬಾ ರೆಸ್ಪೆಕ್ಟ್, ಅದ್ರಲ್ಲೂ ನನ್ನ ಅತ್ತಿಗೆ ಅಂದ್ರೆ ತುಂಬಾ ಮರ್ಯಾದೆ. ನಿಮ್ಮಿಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಕಿಶನ್, ನಾನು ಆಯಿಂಟ್ಮೆಂಟ್ ಹಚ್ಚಿಸ್ಕೋ. ಎಲ್ ಪೇನ್ ಆಗ್ತಿದೆ? ಏಯ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಎಲ್ಲಾರ್ ನೆಮ್ಮದಿನೂ ಹಾಳು ಮಾಡ್ಬೇಕು ಅಂತ ಬಂದಿದೀಯಾ? ಏನಮ್ಮ, ಬಂದು ಕೂಡ್ಲೆ ಜಗಳ ಶುರು ಮಾಡ್ಬೇಕ್ಯಾ? ನಾನೇನ್ ಜಗಳ ಶುರು ಮಾಡ್ದೆ? ಇರೋದನ್ನ ಇದ್ದಿದ್ದಂಗೆ ಹೇಳ್ದೆ ಅಷ್ಟೇ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಜಾಗ ಖಾಲಿ ಮಾಡು, ಜಾಗ ಖಾಲಿ ಮಾಡು. ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಬಾಮ್ಮ. ಅದೇನಂತ ಇಲ್ಲೇ ಹೇಳು. ಎಲ್ರ ಮುಂದೆ ಮಾತಾಡಕ್ ಆಗಲ್ಲಮ್ಮ. ನಿನ್ನ ಹತ್ರ ಒಂದ್ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಹಾಗಾದ್ರೆ ಮಾತಾಡೋದೇ ಬೇಡ. ಅಷ್ಟಕ್ಕೂ ನಿನಗೆ ನನ್ನ ಹತ್ರ ಮಾತಾಡಕ್ ಏನೋ ಇದೆ? ಯಾವಾಗ ನೀನ್ ಆ ಮನೆ ಕಿತ್ಕೊಂಡು ನಮ್ಮನ್ನೆಲ್ಲ ಬೀದಿ ಸಾಲು ಮಾಡಿದ್ಯೋ ಅವತ್ತೇ ನಂದು ನಿಂದು ಸಂಬಂಧ ಮುಗೀತು. ನೀ ನನ್ನ ಮಗ ಅಲ್ಲ, ನಾನ್ ನಿನ್ನ ಅಮ್ಮ ಅಲ್ಲ. ಹೊರಟೋಗಿಲ್ಲಿಂದ. ಅಮ್ಮ ಪ್ಲೀಸ್ ಅಮ್ಮ, ಆತರ ಎಲ್ಲ ಹೇಳ್ಬೇಡಮ್ಮ. ನೋಡು, ನಿನ್ನ ಹತ್ರ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಮ್ಮ. ನಾನೆಲ್ಲಿಗೂ ಬರೋದಿಲ್ಲ. ಗೆಳತಿ ಗೆಳತಿ, ಒಂದು ನಿಮಿಷ ಬನ್ನಿ ಪ್ಲೀಸ್. ಬನ್ನಿ. ನೋಡಿ ಗೆಳತಿ, ಅವನು ಏನೇ ಮಾಡಿರ್ಲಿ, ಏನೇ ಆಗಿರ್ಲಿ, ಅವನು ನಿಮ್ಮ ಮಗ ಅಲ್ಲ. ಅವನು ಈವರೆಗೂ ಬಂದು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಏನೋ ಮುಖ್ಯವಾದ ವಿಷಯನೇ ಹೇಳ್ಬೇಕು. ನಮ್ಮ ಮುಂದೆ ಮಾತಾಡಕ್ಕೆ ಕಂಫರ್ಟಬಲ್ ಇಲ್ಲ ಅನ್ಸುತ್ತೆ. ನೀವು ಹೋಗಿ ಮಾತಾಡ್ಕೊಂಡ್ ಗೆಳತಿ ಪ್ಲೀಸ್, ನನ್ನ ಮಾತು ಕೇಳಿ. ಅದೇನು ಅಂತ ಮಾತಾಡ್ಕೊಂಡ್ ಬನ್ನಿ, ಹೋಗಿ ಪ್ಲೀಸ್. ನಡಿ, ಅದೇನೋ ಮಾತಾಡ್ಬೇಕು ಅಂತೀಯಲ್ಲ. ನೋಡು, ನೀನು ದೊಡ್ಡ ಮನುಷ್ಯ ಕರ್ದಿದೀಯ ಅಂತ ನಾನೇನ್ ನಿನ್ ಜೊತೆಗೆ ಬರ್ತಾ ಇಲ್ಲ. ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅವನ ಮಾತಿಗೆ ಬೆಲೆ ಕೊಟ್ಟು ನಾನು ನಿನ್ ಜೊತೆ ಬರ್ತಿದ್ದೀನಿ. ಇಲ್ಲ ಅಂದ್ರೆ ನಿನ್ ಜೊತೆ ಯಾರು ಬರ್ತಾರೆ?
ಸರಿಮ್ಮ ಬಾಮ್ಮ. ಅತ್ತೆ ತಾಂಡವ್ ಅವರು ಮನೆ ವಿಷಯವಾಗಿ ಏನೇ ಹೇಳಿದ್ರು ಒಪ್ಕೊಳ್ಬೇಡಿ ಅತ್ತೆ. ನಾವು ಆ ಮನೆ ಬಿಟ್ಟು ಬಂದಾಗಿದೆ, ಅದನ್ನ ಅಲ್ಲಿಗೆ ಬಿಟ್ಬಿಡಿ.